ಅಂತ ಪ್ರೆಸಿಡೆಂಟ್ ಇಲ್ಲಿವರೆಗೂ ಬಂದಿಲ್ಲ, ಇನ್ ಮುಂದೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಗಂಟೆಗೊಂದು ಮಾತು, ಯಾವುದೇ ಒಂದು ಡಿಸಿಷನ್ಗೆ ಕ್ಲಾರಿಟಿನೇ ಇರಲ್ಲ. ಇನ್ನು ವಾರ್ ಎಫೆಕ್ಟ್ ಏನೇನು ಆಗ್ತಾ ಇದೆ, ಎಲ್ಲಿವರೆಗೂ ಬರುತ್ತೆ ಈ ವಾರ್ ಎಫೆಕ್ಟ್ ಅನ್ನೋದೇ ನೋಡ್ಬೇಕಾಗಿದೆ, ಕಾದು ನೋಡೋಣ. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಯಾವ ತರ ಟ್ರೇಡ್ ಆಗ್ತಾ ಇದೆ, ಇಲ್ಲಿ ಆ ಕಡೆ ಅಪ್ ಆಗ್ತಿಲ್ಲ, ಈ ಕಡೆ ಡೌನ್ ಆಗ್ತಿಲ್ಲ. ಅದಕ್ಕೆ ರೀಸನ್ಸ್ ಏನು? ಇನ್ನು ರುಪಿ ಏನ್ RBI ಏನಾದ್ರು ಸ್ಟೆಪ್ ತಗೊಂಡಾಗ ರಿಕವರಿ ಆಗಿತ್ತೋ ಅದನ್ನ ರಿವರ್ಸ್ ಆಗಿ ಟರ್ನ್ ಆಗ್ತಾ ಇದೆ, ಅದನ್ನ ಅನಾಲಿಸಿಸ್ ಮಾಡೋಣ. ಇನ್ನ FIS ಕಂಟಿನ್ಯೂ ಮಾಡ್ತಾ ಇದಾರೆ ಸೆಲ್ಲಿಂಗ್ಸ್ ನ, ಅದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಇನ್ನ ರಿಸಲ್ಟ್ಸ್ ಏನೇನಿದಾವೆ, ಮೇನ್ ಕಂಪ್ನಿ ರಿಸಲ್ಟ್ಸ್ ಔಟ್ ಆಗಿದಾವೆ, ನಂಬರ್ಸ್ ಯಾವ ತರ ಇರ್ತವೆ ಅಂತ ತಿಳ್ಕೊಳ್ಳೋಣ. ಇನ್ನ ಗ್ಲೋಬಲ್ ಮಾರ್ಕೆಟ್ ವಾರ್ ಎಫೆಕ್ಟ್ ಇಂದ ಇರ್ಬೋದು, ವಾರ್ ಕಂಟಿನ್ಯೂಷನ್ ಎಫೆಕ್ಟ್ ಇರ್ಬೋದು, ಇಲ್ಲ ಅಮೆರಿಕ ಕೊಡ್ತಾ ಇರೋಂತಹ ಒಂದು ಸ್ಟೇಟ್ಮೆಂಟ್ಸ್ ಇರ್ಬೋದು, ಅದಕ್ಕೆ ಇರಾನ್ ಪ್ರತಿ ಉತ್ತರ ಇರ್ಬೋದು, ಯಾವ ತರ ರಿಯಾಕ್ಷನ್ ಮಾಡಿದೆ ಅಂತ ನೋಡೋಣ. ಇನ್ನು ಅದ್ರ ಜೊತೆಗೆ ಈ ನಿಫ್ಟಿ ಯಾವ ತರ ಪ್ರೈಸ್ ಆಕ್ಷನ್ ಇರುತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ ಅಂತ ತಿಳ್ಕೊಂತ ಈ ವಿಡಿಯೋನ ಎಂಡ್ ಮಾಡೋಣ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಮಿಸ್ಟರ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಫ್ಟಿ 550 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಈ ವೀಕ್ ಅಲ್ಲಿ. ಇನ್ನ ಜಪಾನ್ ಮಾರ್ಕೆಟ್ ನೋಡೋದಾದ್ರೆ 900 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟಿದೆ. ಇನ್ನು US ಮಾರ್ಕೆಟ್, ಅಮೆರಿಕದ ಡೌಜನ್ ಮಾರ್ಕೆಟ್ 570 ಪಾಯಿಂಟ್ಸ್ ಗೇನ್ ಆಗ್ಬಿಟ್ಟು ಕ್ಲೋಸ್ ಆಗಿದೆ ಈ ವಾರದಲ್ಲಿ. ಡೊನಾಲ್ಡ್ ಟ್ರಂಪ್ ಪ್ರತಿ ಟೈಮ್ ಏನ್ ಹೇಳ್ತಾರೆ, ಇಂಡಿಯಾ ಇಸ್ ದ ಗ್ರೇಟ್ ಕಂಟ್ರಿ, ಇನ್ನ ಮೋದಿ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾನೆ ಇರ್ತಾರೆ. ಆದ್ರೆ ಅವರು ಇಂಡೈರೆಕ್ಟ್ ಆಗಿ ಇಂಡಿಯಾನ ಕಿಚಾಯಿಸ್ತಾನೆ ಬರ್ತಾ ಇರ್ತಾರೆ. ಒಂದಲ್ಲ ಒಂದು ಡೊನಾಲ್ಡ್ ಟ್ರಂಪ್ ಬಂದಾಗ ಹೇಳಿಕೆ ಕೊಡ್ತಾನೆ ಇದ್ದಾರೆ, ಅದು ಇಂಡಿಯಾಗೆ ಎಫೆಕ್ಟ್ ಅಂತಾನೆ ಹೇಳ್ಬೋದು, ಪೊಲಿಟಿಕಲಿ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಸೊ ಇನ್ನು ಹಾರ್ಮೋಸ್ ಬಗ್ಗೆ ಹೇಳೋದಾದ್ರೆ, ಇರಾನ್ ಮೇಲೆ ವಾರ್ ಸ್ಟಾರ್ಟ್ ಆದಾಗಿಂದ ಡೊನಾಲ್ಡ್ ಟ್ರಂಪ್ ಅವರು ಒಂದಲ್ಲ ಒಂದು ಸ್ಟೇಟ್ಮೆಂಟ್ ಹೇಳಿಕೆ ಕೊಡ್ತಾರೆ. ಮಾರ್ಕೆಟ್ ಅಪ್ ಅಂಡ್ ಡೌನ್ ಆಗ್ತಿತ್ತು, ಆದ್ರೆ ಈ ಸಲ ಯಾವುದೇ ಅಪ್ ಅಂಡ್ ಡೌನ್ ಕಾಣಲಿಲ್ಲ ಅಂತಾನೆ ಹೇಳ್ಬೋದು. ಇನ್ ಮುಂದೆ ಮಾರ್ಕೆಟ್ ಅದ್ರ ಪಾಡ್ಗೆ ಅದು ಬಿಹೇವಿಯರ್ ತೋರಿಸುತ್ತೆ ಹೊರತು ಡೊನಾಲ್ಡ್ ಟ್ರಂಪ್ ಅಂತ ಒಂದು ಸ್ಟೇಟ್ಮೆಂಟ್ಗೆ ಬಿಗ್ ರಿಯಾಕ್ಷನ್ ಕೊಡಲ್ಲ ಅಂತಾನೆ ಹೇಳ್ಬೋದು. ಸೊ ಡೊನಾಲ್ಡ್ ಟ್ರಂಪ್ ಅವರು ಫಸ್ಟ್ ಏನ್ ಹೇಳ್ತಾ ಇದ್ರು, ಸೀಸ್ ಫೈರ್ ಕದನ ವಿರಾಮ ಬಗ್ಗೆ 2 ದಿವಸ ಅಂದ್ರು, 5 ದಿವಸ ಅಂದ್ರು, 10 ದಿವಸ ಅಂದ್ರು, ಎಲ್ಲಾ ದಿವಸಗಳು ಮುಗಿದೋಯ್ತು. ಈಗ ಅನ್ಲಿಮಿಟೆಡ್ ಟೈಮ್ ನಾವು ಕದನ ವಿರಾಮ ಅಂತ ಹೇಳ್ಬಿಟ್ಟೆ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಮುಂದೆ ಮಂಡಿ ಊರಿದ್ದಾರೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಈಗ ಹಾರ್ಮೋಸ್ ಅಲ್ಲಿ ಆಗ್ತಾ ಇರೋದೇನು, ಇರಾನ್ ಒಂದ್ ಕಡೆ ಅಡಗುಗಳನ್ನು ಸೀಸ್ ಮಾಡ್ತಾ ಇದ್ರೆ, ಅಮೆರಿಕ ಒಂದ್ ಕಡೆ ಅಡಗುಗಳನ್ನು ಸೀಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಸೀಸ್ ಮಾಡಿದೆ ಕೆಲವು. ಸೊ ಇದರಿಂದಾನೇ ಬ್ಲಾಕೆಡ್ ಏನಿದೆ, ಇದರಿಂದಾನೇ ಇರಾನ್ ಅವರು ರೊಚ್ಚಿಗೆದ್ದಿರೋದಂತಾನೆ ಹೇಳ್ಬೋದು. ಸೊ ಇನ್ ಮುಂದೆ ಈ ಇದರಿಂದ ಎಕ್ಸೆಪ್ಟ್ ಕ್ರೂಡ್ ಆಯಿಲ್ ಬೇರೆ ಯಾವುದೇ ಒಂದು ಹೊಡೆತ ಆಗಲ್ಲ ಅಂತಾನೆ ಹೇಳ್ಬೋದು. ಕ್ರೂಡ್ ಆಯಿಲ್, ಬ್ರೆಂಟ್ ಕ್ರೂಡ್ ಇದೊಂದೇ ಎಫೆಕ್ಟ್ ಆಗ್ತಾ ಇರೋದಂತಾನೆ ಹೇಳ್ಬೋದು. ಸೊ ಇಷ್ಟು ಬಿಟ್ರೆ ಇನ್ನ ಇದರಿಂದ ದೊಡ್ಡ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಅನ್ನೋದು ಏನು ಇಲ್ಲ ಅಂತಾನೆ ಹೇಳ್ಬೋದು. ಸೊ ಅದ್ರ ಜೊತೆಗೆ ಈಗ ಕ್ರೂಡ್ ಆಯಿಲ್ ಬಗ್ಗೆ ಮಾತಾಡೋದಾದ್ರೆ, ಕ್ರೂಡ್ ಆಯಿಲ್ $106 ಪರ್ ಬ್ಯಾರಲ್ ಬ್ರೆಂಟ್ ಕ್ರೂಡ್ ಅಲ್ಲಿವರೆಗೂ ರ್ಯಾಲಿ ಕೊಟ್ಟಿದೆ. ಆಲ್ಮೋಸ್ಟ್ 16% ಅಷ್ಟು ರ್ಯಾಲಿ ಕೊಟ್ಟಿದೆ ಈ ವಾರದಲ್ಲಿ. ಮೈನ್ ರೀಸನ್ ಬಂದ್ಬಿಟ್ಟು ಹಾರ್ಮೋಸ್ ಬ್ಲಾಕ್ ಮಾಡ್ತಾ ಇರೋದು. ಇವರು ಇರಾನರು ಹಡಗುಗಳನ್ನ ಸೀಸ್ ಮಾಡ್ತಾ ಇದಾರೆ, ಜೊತೆಗೆ ಆ ಕಡೆಯಿಂದ ಬಂದ್ರೆ ಇವರು ಯಾರು ಅಮೆರಿಕದವರು ಬ್ಲಾಕೆಡ್ ಮಾಡ್ತಾ ಇದಾರೆ. ಇದರಿಂದನೇ ಈಗ ಕ್ರೂಡ್ ಆಯಿಲ್ ಮತ್ತೆ ರ್ಯಾಲಿ ಸ್ಟಾರ್ಟ್ ಆಗಿರೋದು. ಸೊ ಯಾವಾಗ ಹಾರ್ಮೋಸ್ ಅನ್ನೋದು ಓಪನ್ ಆಗುತ್ತೋ ಅವತ್ತಿಗೆ ಕ್ರೂಡ್ ಆಯಿಲ್ ಸಮಸ್ಯೆ ಬಗೆಹರಿಬಹುದು. ಆದ್ರೆ ಇಮ್ಮಿಡಿಯೇಟ್ ಆಗಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗೋದಿಲ್ಲ. ಅದ್ರ ಎಫೆಕ್ಟ್ ಏನಿದೆಯೋ ಅದು ತಟ್ಟುತ್ತೆ. ಈಗ ಇಂಡಿಯಾದಲ್ಲಿ 20 to 25 rupees ವರೆಗೂ ಪೆಟ್ರೋಲ್ ಅಂಡ್ ಡೀಸೆಲ್ ಪ್ರೈಸ್ ಏರಿಕೆ ಆಗೋ ಸಾಧ್ಯತೆ ಇದೆ. ಆದ್ರೆ ಅಟ್ ಪ್ರೆಸೆಂಟ್ಗೆ ಎಲೆಕ್ಷನ್ ಇರೋದ್ರಿಂದ ಈಗ ರೈಸ್ ಮಾಡಲಿಲ್ಲ ಅಂತ ನ್ಯೂಸ್ ಬರ್ತಾ ಇದೆ. ಅದನ್ನ ಸರ್ಕಾರ ತಳ್ಳಾಕಿದೆ, ನಾವು ಮಾಡಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಕೇವಲ 4 ದಿವಸ ಇದೆ ಎಲೆಕ್ಷನ್ ಮುಗಿಯೋದಕ್ಕೆ. ಅದಾದ ನಂತರ ಏನ್ ಡೆವಲಪ್ಮೆಂಟ್ಸ್ ಆಗುತ್ತೆ ಅನ್ನೋದು ನೋಡ್ಬೇಕಾಗಿದೆ. ಸೊ ಅಂದ್ರೆ ಕ್ರೂಡ್ ಆಯಿಲ್ ಬೆಲೆ ರೈಸ್ ಆಗ್ತಿದ್ರು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ, ಇಂಡಿಯಾದಲ್ಲಿ ಮಾಡ್ತಾರಂತಾನೆ ಹೇಳ್ಬೋದು. ಎಷ್ಟೇ ಟ್ಯಾಕ್ಸ್ ಕಟ್ ಮಾಡಿದ್ರು ಬೆಲೆ ರೈಸ್ ಆದಾಗ ಮಾಡ್ತಾರಂತಾನೆ ಹೇಳ್ಬೋದು. ಇದೆಲ್ಲ ಇನ್ನ ಕ್ರೂಡ್ ಆಯಿಲ್ ಕೂಲ್ ಡೌನ್ ಯಾವಾಗ ಆಗುತ್ತೋ ಅದ್ರ ಎಫೆಕ್ಟ್ ಏನಿದೆ, ಆ ಎಫೆಕ್ಟ್ ಇಮಿಡಿಯೇಟ್ ಆಗಿ ಆಗಲ್ಲ. ಯಾಕಂದ್ರೆ ಉತ್ಪಾದನೆ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಸಪ್ಲೈ ಚೈನ್ ಇರ್ಬೋದು, ಎಲ್ಲಾ ಕಡೆ ಬರೋಷ್ಟೊತ್ತಿಗೆ ಅದು ಮಿನಿಮಮ್ 1 year ವರೆಗೂ ತಗೋಬಹುದು. ಬಟ್ ಒಂದು ರೇಂಜ್ ಬೌಂಡ್ 80 to 90 ಏನಿದೆ, ಆ ರೇಂಜ್ ಬೌಂಡ್ಗೆ ಬಂದು ಸ್ಟೇ ಆಗೋ ಚಾನ್ಸಸ್ ಇದೆ 2026 ಅಲ್ಲಿ. ಯಾವಾಗ ಅದ್ರ ಬಿಲೋ ಬರುತ್ತೋ ಆಗ ಇಂಡಿಯಾಗೆ ಅಡ್ವಾಂಟೇಜ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಬಗ್ಗೆ ಮಾತಾಡೋದಾದ್ರೆ, ಗೋಲ್ಡ್ ಲಾಸ್ಟ್ ಆಲ್ಮೋಸ್ಟ್ 6 weeks ಆಯ್ತಾ. 6 weeks ಇಂದ ಒಂದು ಬಿಗ್ ಫಾಲ್ ಆದ್ಮೇಲೆ 6 weeks ಇಂದ ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಆ ಕಡೆ 4900 ರೆಸಿಸ್ಟೆನ್ಸ್ ಏನಿದೆಯೋ ಅದು ಬ್ರೇಕ್ ಮಾಡಕ್ ಹೋಗುತ್ತೆ, ಮತ್ತೆ ಫಾಲ್ ಆಗುತ್ತೆ.
4400 ಬರುತ್ತೆ ಮತ್ತೆ ಅಪ್ ಆಗುತ್ತೆ. ಅಂದ್ರೆ ರೇಂಜ್ ಬೌಂಡ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಯಾವುದೇ ಒಂದು ಬಿಗ್ ನ್ಯೂಸ್ ಇಲ್ಲ ಗೋಲ್ಡ್ ಅಂಡ್ ಸಿಲ್ವರ್ಗೆ ಅಂತಾನೆ ಹೇಳ್ಬೋದು. ಸೊ ಇದರಿಂದನೇ ಒಂದು ರೇಂಜ್ ಬೌಂಡ್ ಬಿಟ್ಟು ಅದು ಟ್ರೇಡ್ ಆಗ್ತಲ್ಲ. ಇನ್ನು ಸಿಲ್ವರ್ ಬಗ್ಗೆ ಹೇಳೋದಾದ್ರೆ ಮೊದಲೆಲ್ಲ ಸಿಲ್ವರ್ ಅಲ್ಲೋಗುತ್ತೆ ಇಲ್ಲೋಗುತ್ತೆ ಅಂತ ಹೇಳ್ತಿದ್ರು, ಆದ್ರೆ ಸಿಲ್ವರ್ ಸಹ ಸೇಮ್. ಇಟ್ಸ್ $70 ಇಸ್ ದ ಬೇಸ್ ಅಂಡ್ $80 ಇಸ್ ದ ರೆಸಿಸ್ಟೆನ್ಸ್. ಈ ಒಂದು ರೇಂಜ್ ಬೌಂಡ್ ಅಲ್ಲೇ ಪ್ಲೇ ಆಗ್ತದೆ ಸಿಲ್ವರ್. ಯಾವಾಗ $80 ರೀಚ್ ಆಗುತ್ತೋ ಆಗ ಅದು ಸ್ವಲ್ಪ ರ್ಯಾಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲ $70 ಕೆಳಗಡೆ ಬ್ರೇಕ್ ಆಗುತ್ತೋ ಆಗ ಬೇರಿಶ್ ಮೂಡ್ ಬರುತ್ತೆ ಸಿಲ್ವರ್ಗೆ. ಇದನ್ನು ಸಹ ಲಾಸ್ಟ್ 6 ವೀಕ್ಸ್ ಇಂದ ರೇಂಜ್ ಬೌಂಡ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ರುಪಿ ಎಗೇನೆಸ್ಟ್ ಡಾಲರ್ ನೋಡೋದಾದ್ರೆ ರುಪಿ ವೀಕ್ ಆಗ್ತಾನೆ ಇದೆ. ಫಸ್ಟ್ ಏನಿತ್ತು $95 ಮಾರ್ಕ್ ವರ್ಗು, ₹95 per dollar ಮಾರ್ಕ್ ವರ್ಗು ಹೋಗಿತ್ತು ರುಪಿ. ಅದಾದ್ಮೇಲೆ RBI ಯಾವಾಗ ಸ್ಟೆಪ್ಸ್ ತಗೊಳುತ್ತೋ, $1 ಗೋಲ್ಡ್ ಇಂಪೋರ್ಟ್ ಮಾಡ್ಕೊಳ್ಳೋದ್ರಲ್ಲಾಗಲಿ ಇಲ್ಲ ಡಾಲರ್ ರಿಸರ್ವ್ ಮಾಡ್ಕೊಳ್ಳೋಕೆ ಒಂದು 2 or 3 ಪ್ಲೇಯರ್ಸ್ ಇರಬೇಕು ಅಂತ ಯಾವಾಗ ಡಿಸಿಷನ್ ತಗೋತೋ $95 ಇಂದ $92 per dollarಗೆ ಬಂದಿತ್ತು. ಆದ್ರೆ ಈಗ ಅದು ಸ್ಲೋಲಿ ರಿವರ್ಸಲ್ ಆಗಿ 94+ ಮಾರ್ಕ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ನಾವು ತಗೊಳ್ತಾ ಇರೋ ಸ್ಟೆಪ್ಸ್ ಈಗ ತಾತ್ಕಾಲಿಕವಾಗಿದೆ ಹೊರತು ಅದು ಪರ್ಮನೆಂಟ್ ಆಗ್ತಿಲ್ಲ ಅನ್ನೋದಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಕ್ರೂಡ್ ಆಯಿಲ್ ಯಾವಾಗ ಇನ್ಕ್ರೀಸ್ ಆಗುತ್ತೋ ಆಗ ರುಪಿ ವೀಕ್ ಆಗೋದು ಸಾಮಾನ್ಯ. ಅದನ್ನು ನೋಡಬೇಕಾಗಿದೆ. ರುಪಿ ಯಾವ ತರ ಸ್ಟ್ರೆಂತ್ ಮಾಡ್ತಾರೆ, ಯಾವ ತರ ಸ್ಟೆಪ್ಸ್ ತಗೊಂತಾರೆ ಗೌರ್ಮೆಂಟ್ ಆಗಲಿಲ್ಲ RBI, ಬೇಸ್ಡ್ ಆನ್ ದಟ್ ಇಂಡಿಯಾ ಸ್ಟ್ರಾಂಗ್ ಆಗ್ಬೋದು ಅಂತಾನೆ ಹೇಳ್ಬೋದು. ಇನ್ನ ಫಾರಿನ್ ಇನ್ಸ್ಟಿಟ್ಯೂಷನ್ ಅವರು ಇನ್ವೆಸ್ಟ್ಮೆಂಟ್ ನೋಡೋದಾದ್ರೆ ಲಾಸ್ಟ್ 1 ವೀಕ್ ಅಲ್ಲಿ ಪ್ರೀವಿಯಸ್ ವೀಕ್ ಏನ್ ಡಿಸ್ಕಸ್ ಮಾಡಿದ್ವಿ ಬೈಯಿಂಗ್ ಟರ್ನ್ ಆಗಿದ್ರು, ಆದ್ರೆ ಈ ವೀಕ್ ಕಂಟಿನ್ಯೂಸ್ ಆಗಿ ಸೆಲ್ ಮಾಡ್ತಾನೆ ಬರ್ತಾ ಇದಾರೆ FIIs. DAS ಕೌಂಟರ್ ಅಟ್ಯಾಕ್ ಆಗಿ ಬೈ ಮಾಡ್ತಾ ಇದ್ದಾರೆ. ಅದರಿಂದನೇ ಮಾರ್ಕೆಟ್ ಈ ಒಂದು ಸ್ಟೇಜ್ ಅಲ್ಲಿ ಉಳಿತಾ ಇರೋದು, ಇಲ್ಲಾಂದ್ರೆ ಬಿಗ್ ಫಾಲ್ ಆಗಿರೋದು. ಆದ್ರೆ FIIs ಮಾತ್ರ ಯಾವುದೇ ಒಂದು ಬಿಗ್ ಬೈಯಿಂಗ್ ಆಕ್ಟಿವಿಟಿನ ತಂದಿಲ್ಲ. ಸೊ ಏನಿತ್ತು 24,000 ಅದು ಸ್ಲಿಪ್ ಆಗೋಗ್ಬಿಟ್ಟಿದೆ. FIIs ಕಂಟಿನ್ಯೂಸ್ ಸೆಲ್ ಮಾಡೋದಿರ್ಬೋದು, ಇಲ್ಲ ರುಪಿ ವೀಕ್ ಆಗ್ತಾ ಇರ್ಬೋದು, ಇಲ್ಲ ಕ್ರೂಡ್ ಆಯಿಲ್ ಇನ್ಕ್ರೀಸ್ ರ್ಯಾಲಿ ಆಗ್ತಾ ಇರೋದ್ರಿಂದ ಇದರಿಂದನೇ ಮಾರ್ಕೆಟ್ ತುಂಬಾ ಪ್ರೆಷರ್ ಆಗಿ ಟ್ರೇಡ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ವರ್ಲ್ಡ್ ಮಾರ್ಕೆಟ್ ತಗೊಂಡಾಗ ನಾವು ನಿಮ್ಗೆ ಜಪಾನ್ ಮಾರ್ಕೆಟ್ ಆಗ್ಬೋದು, ಇಲ್ಲ ಏಷ್ಯನ್ ಮಾರ್ಕೆಟ್ ಅಲ್ಲಿ ಮಲೇಷಿಯಾ ಮಾರ್ಕೆಟ್ ಆಗ್ಬೋದು, ಇಲ್ಲ ಚೈನಾ ಮಾರ್ಕೆಟ್ ಆಗ್ಬೋದು, ಆಲ್ಮೋಸ್ಟ್ ಎಲ್ಲ ಆಲ್ ಟೈಮ್ ಹೈಲೇ ಹೊಡಿತಿದೆ ಏಷ್ಯನ್ ಮಾರ್ಕೆಟ್ ಅಲ್ಲಿ. ಇನ್ನ ಡೌಜನ್ ಮಾರ್ಕೆಟ್, ಅಮೆರಿಕದ ಡೌಜನ್ ಮಾರ್ಕೆಟ್ ತಗೊಂಡ್ರು ಅಷ್ಟೇ ಅದನ್ನು ನಿಯರೆಸ್ಟ್ ಆಲ್ ಟೈಮ್ ವರೆಗೂ ರ್ಯಾಲಿ ಕೊಟ್ಟಿದೆ. ಅಂದ್ರೆ ಏನೇನ್ ಫಾಲ್ ಆಗಿತ್ತು ಇದರಿಂದ ಎಲ್ಲ ರಿಕವರಿ ಕೊಟ್ಟು ಆಲ್ ಟೈಮ್ ಹೈ ಹಿಟ್ ಆಗಿದೆ. ಆದ್ರೆ ಇಂಡಿಯನ್ ಮಾರ್ಕೆಟ್ ಏನಿದೆ ಅದು ಸೆಲ್ಲಿಂಗ್ ಪ್ರೆಷರ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಸೊ ಏನಿದೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಕಾನ್ಫ್ಲಿಕ್ಟ್ ಇರ್ಬೋದು, ಇಲ್ಲ ರಿಸಲ್ಟ್ಸ್ ನಂಬರ್ ಪೋಸ್ಟ್ ಮಾಡ್ತಾ ಇರೋದಿರ್ಬೋದು. ಸೊ IT ಸೆಕ್ಟರ್ ಏನಿದೆ ಆ ಪ್ರೆಷರ್ ಇಂದನೇ ಈ ಸರಿ 550 ಪಾಯಿಂಟ್ಸ್ ಅಷ್ಟು ಫಾಲ್ ಆಗಿದೆ ಈ ವೀಕ್ ಅಲ್ಲಿ ನಿಫ್ಟಿ. ಸೊ ಈಗ ರಿಸಲ್ಟ್ಸ್ ಔಟ್ ಆಗಿರೋದ್ರಲ್ಲಿ TCS ಇಟ್ಸ್ ಗುಡ್ ರಿಸಲ್ಟ್ಸ್ ಬಂದಿತ್ತು. ಆದ್ರೆ ಯಾವಾಗ HCL ಟೆಕ್ ಬಂದು ಈ ವೀಕ್ ಅಲ್ಲಿ HCL ಟೆಕ್ ಬಂತು ಆಗ ಬಿಗ್ ಸೆಲ್ ಆಫ್ ಅಂತ ನೋಡಿತ್ತು. ಅದ್ರ ಜೊತೆಗೆ ಆಟೋ ಸೆಕ್ಟರ್ನು ಸೆಲ್ ಆಫ್ ಆಗ್ತಿದೆ, FMCG ಸೆಕ್ಟರ್ ಸೆಲ್ ಆಫ್ ಆಗಿದೆ. ಸೊ ಈ ಒಂದು ರೀಸನ್ ಇಂದಾನೆ ನಿಫ್ಟಿ ಒಂದು ಬಿಗ್ ಫಾಲ್ ಆಗ್ತಾ ಇದೆ. ಸೊ ಏನಿತ್ತು 24,500 ಮಾರ್ಕ್ ಅಲ್ಲಿ ಟಚ್ ಆದ್ಮೇಲೆ ಈಗ 24,000 ಸ್ಲಿಪ್ ಆಗ್ಬಿಟ್ಟಿದೆ. 23,900 ಮಾರ್ಕ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. 600 ಪಾಯಿಂಟ್ಸ್ ಡೌನ್ ಆಗ್ಬಿಟ್ಟು. ಸೊ ಆಸ್ ಪರ್ ನೆಕ್ಸ್ಟ್ ವೀಕ್ ಅಲ್ಲಿ ಈ ಪ್ರೈಸ್ ಆಕ್ಷನ್ ಪ್ರಕಾರ ನಾವು ರೆಸಿಸ್ಟೆನ್ಸ್ ನೋಡೋದಾದ್ರೆ 24,500 ಇಸ್ ದ ಬಿಗ್ಗೆಸ್ಟ್ ರೆಸಿಸ್ಟೆನ್ಸ್ ಅಂತಾನೆ ಹೇಳ್ಬೋದು. ಇನ್ನ ಏನಾದ್ರೂ ಸಪೋರ್ಟ್ ಬ್ರೇಕ್ ಆದ್ರೆ ಈಗ 23,800 ಇರೋ ಸಪೋರ್ಟ್ ಏನಾದ್ರು ಬ್ರೇಕ್ ಆದ್ರೆ ನೆಕ್ಸ್ಟ್ ಸಪೋರ್ಟ್ ಬಂದ್ಬಿಟ್ಟು 23,100 ಮಾರ್ಕ್ ವರ್ಗೂ ನಿಫ್ಟಿ ಫಾಲ್ ಆಗೋ ಚಾನ್ಸಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಅದಕ್ಕೆ ಮೇನ್ ರೀಸನ್ಸ್ ಏನು ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ ನಾವು ಏನಿದೆ IT ರಿಸಲ್ಟ್ಸ್ HCL ಟೆಕ್ ಈಸ್ ನಾಟ್ ಗುಡ್ ರಿಸಲ್ಟ್ಸ್ ನಂಬರ್ ಪೋಸ್ಟ್ ಮಾಡಿಲ್ಲ ಅಂತ ಹೇಳ್ಬೋದು. ಆದ್ರೆ ಇನ್ಫೋಸಿಸ್ 21% ಅಷ್ಟು ಒಳ್ಳೆ ಪ್ರಾಫಿಟ್ ಮಾಡಿದೆ, ಆದ್ರಿಂದ ಸ್ಪೈಕ್ ಆಗಿದೆ ಅಂತ ಹೇಳ್ಬೋದು. ಆದ್ರೂ ಸಹ ಇವತ್ತು IT ಕಂಪ್ನಿಗಳಲ್ಲಿ ತುಂಬಾ ಪ್ರೆಷರ್ ಇತ್ತಂತಾನೆ ಹೇಳ್ಬೋದು. ಸೊ ಇನ್ನ ಜೊತೆಗೆ ಇವತ್ತು ರಿಲಯನ್ಸ್ ರಿಸಲ್ಟ್ಸ್ ಔಟ್ ಆಗಿದೆ. ರಿಲಯನ್ಸ್ 41% ಅಷ್ಟು ನೆಟ್ ಪ್ರಾಫಿಟ್ ರೈಸ್ ಆಗಿದೆ. ಸೊ ಇದು ಎಫೆಕ್ಟ್ ಯಾವ ತರ ಇರುತ್ತೆ, ನಂಬರ್ಸ್ ಪೋಸ್ಟಿಂಗ್ ಇಸ್ ಗುಡ್ ಅಂತಾನೆ ಹೇಳ್ಬೋದು. ಸೊ ಲಾಸ್ಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ 1,035 crores ಅಷ್ಟು ಪ್ರಾಫಿಟ್ ಹೆಚ್ಚಿಗೆ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಮಂಡೇ ರಿಲಯನ್ಸ್ ರಿಸಲ್ಟ್ಸ್ ನ ಯಾವ ತರ ಪರಿಗಣಿಸುತ್ತೆ ಇಂಡಿಯನ್ ಮಾರ್ಕೆಟ್ ಅನ್ನೋದ್ರ ಮೇಲೆನೆ ಒಂದು ವಾಲೆಟಿಲಿಟಿ, ಓಪನಿಂಗ್ ವಾಲೆಟಿಲಿಟಿ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್ ವ್ಯಾಲ್ಯೂಬಲ್ ಅನಿಸಿದಾಗ ಮರಿದೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.